ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೇ ABC ಜ್ಯೂಸ್ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಮಾಡಿದಾಗಲೇ ನಾನು ಹೇಳಿದ್ದೆ, ಇನ್ಸ್ಟೆಡ್ ಆಫ್ ಅಂದರೆ ಆ್ಯಪಲ್ ಬೇಡ ಅಂತ ಅಂದರೆ ನಾವು ಬೇರೆದು ಯಾವುದಾದ್ರೂ ಹಣ್ಣನ್ನು ಅದ್ರ ಬದಲು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಬೋದು ಅಂತ. ಎಸ್, ಹೌದು. ಆ್ಯಪಲ್ಗಿಂತ 10% ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಇರೋ ಹಣ್ಣಿನ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೀನಿ. ನೀವು ಆ್ಯಪಲ್ನ ಹಾಕೊಳ್ಳೋದ್ರ ಬದಲು ನೀವು ಹಣ್ಣನ್ನು ಹಾಕ್ಕೊಂಡು ಈ ಜ್ಯೂಸನ್ನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ನಾನು ಈ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕ್ಯಾರೆಟ್ ಹಾಗೆ ಬೀಟ್ರೂಟ್ ತೊಗೊಂಡು ಸಿಪ್ಪೆನೆಲ್ಲ ಪೀಲ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ ನಮ್ಮ ಮನೆ ಸುತ್ತಮುತ್ತನೇ ಸಿಗುವಂಥದ್ದು ಎಲ್ಲರ ಮನೆ ಮುಂದೆನೂ ಇರುತ್ತೆ. ಹಳ್ಳಿ ಕಡೆ ಅಂತೂ ಸಾಮಾನ್ಯವಾಗಿ ಈ ಹಣ್ಣಿನ ಮರ ಎಲ್ಲರ ಮನೆ ಮುಂದೆನೂ ಇರುತ್ತೆ. ಈಸಿಯಾಗಿ ನಾವು ಫ್ರೆಶ್ ಆಗಿ ಈ ಹಣ್ಣನ್ನು ಕುಯ್ಕೊಂಬಂದು ಬೆಳಗ್ಗೆ ಟೈಮು ಜ್ಯೂಸ್ ಮಾಡ್ಕೊಬೋದು. ಅದು ಯಾವುದೂ ಅಲ್ಲ, ಅದು ಗುವಾ ಅಂದರೆ ಸೀಬೆ ಹಣ್ಣು. ಹೌದು, ABC ಜ್ಯೂಸ್ ಅಲ್ಲ, ಇದು GBC ಜ್ಯೂಸ್, ಗುವಾ ಬೀಟ್ರೂಟ್ ಹಾಗೆ ಕ್ಯಾರೆಟ್ ಜ್ಯೂಸ್. ನಾನು ಮೊದಲೇ ಹೇಳ್ದಂಗೆ ಆ್ಯಪಲ್ಗಿಂತ 10% ಜಾಸ್ತಿ ನ್ಯೂಟ್ರಿಯೆಂಟ್ಸು ಈ ಸೀಬೆ ಹಣ್ಣಲ್ಲಿ ಇದೆ. ಐರನ್ ಇದೆ, ಕ್ಯಾಲ್ಶಿಯಮ್ ಇದೆ, ಹಾಗೆಯೇ ಇದರಲ್ಲಿ ವಿಟಮಿನ್ C ಇದೆ. ಆ್ಯಪಲಲ್ಲಿ ನಾವು 3 ಆ್ಯಪಲ್ ತಿನ್ನೋದಕ್ಕಿಂತ ಒಂದು ಸೀಬೆಹಣ್ಣು ತಿಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಡಾಕ್ಟರ್ಸ್ಗಳು ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ. ಹಾಗೆ ಶುಗರ್ ಇರೋರು ಇದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟನ ಇದು ಸ್ವಲ್ಪ ಕಮ್ಮಿ ಮಾಡುತ್ತೆ ಅಂತ ಹೇಳಿ ಡಾಕ್ಟ್ರು ಕೂಡ ಸೀಬೆಹಣ್ಣನ್ನು ತಿನ್ನೋದಕ್ಕೆ ಶುಗರ್ ಇರೋರಿಗೆ ಸಜೆಸ್ಟ್ ಮಾಡ್ತಾರೆ. ಸೊ ಮಾಮೂಲಿನೇ ಜ್ಯೂಸ್ ನಾವು ಹೇಗೆ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸನ್ನ ಹೇಗೆ ಮಾಡಿಕೊಂಡೆ ಅದೇ ರೀತಿ ಇದನ್ನು ಕೂಡ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು. ಸೊ ಇದರಲ್ಲಿರುವಂಥ ಕ್ಯಾಲ್ಶಿಯಮ್ ಆಗಲಿ, ಜಿಂಕ್ ಆಗಲಿ, ಐರನ್ ಆಗಲಿ, ಇದೆಲ್ಲ ನಮ್ಮ ದೇಹಕ್ಕೆ ಒಳ್ಳೆಯದು. ಹಾಗೆಯೇ ಇದರಿಂದ ನಮ್ಮ ಸ್ಕಿನ್ನು ಕೂಡ ಗ್ಲೋ ಬರುತ್ತೆ. ಹಾಗೆ ನಮ್ಮ ವೆಯ್ಟು ಕೂಡ ವೆಯ್ಟ್ ಲಾಸ್ ಆಗೋಕ್ಕೂ ಕೂಡ ಇದು ತುಂಬಾ ಉಪಯೋಗ ಆಗಿರೋ ಜ್ಯೂಸ್ ಇದು. ಸೊ ಇದು ಈಸಿಯಾಗಿ ಈಗಂತೂ ಹಳ್ಳೀಲಿ ಯಾರ ಮನೆ ಹತ್ರ ನೋಡಿದ್ರೂ ಸೀಬೆಹಣ್ಣು ಮರ ಇದ್ದೇ ಇರುತ್ತೆ. ಸೊ ಈಸಿಯಾಗಿ ಅಫೋರ್ಡಬಲ್ಲಾಗಿ ಸಿಗೋ ಅಂಥ ಹಣ್ಣು ಅಂದರೆ ಅದು ಸೀಬೆಹಣ್ಣು. ತುಂಬ ಜನರಿಗೆ ಸೀಬೆಹಣ್ಣು ಬಗ್ಗೆ ಅಂದರೆ ತಿಂದರೆ ಕೆಮ್ಮಾಗುತ್ತೆ, ಶೀತ ಆಗುತ್ತೆ ಅಂತ ಎಲ್ಲ ಅಂದ್ಕೊತಾರೆ. ಬಟ್ ಏನೂ ಆಗೋದಿಲ್ಲ. ಸೊ ಬೆಳಗ್ಗೆ ಹೊತ್ತು ನಾವು ಇದೊಂದು ಒಳ್ಳೆ ಅಭ್ಯಾಸನ ರೂಢಿ ಮಾಡ್ಕೊಬೇಕು. ನಾವು ಕಾಫಿ ಅಥವಾ ಟೀ, ಹಾಲು ಇದನ್ನು ಕುಡಿಯೋದ್ರ ಬದಲು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇದಕ್ಕೆ ನಾವು ಬೇಕಾದರೆ ಸೊಪ್ಪು ಕೂಡ ಹಾಕೊಬೋದು. ಪಾಲಕ್ ಸೊಪ್ಪು ಹಾಕ್ಕೊಬೋದು ಇದಕ್ಕೆ. ಸೊ ಪಾಲಕ್ ಸೊಪ್ಪು ಹಾಕ್ಕೊಂಡು ಕೂಡ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಏನಂದರೆ ಬೀಟ್ರೂಟ್ದು ಸ್ವಲ್ಪ ಟೇಸ್ಟ್ ಎಲ್ರಿಗೂ ಇಷ್ಟ ಆಗೋದಿಲ್ಲ. ಏನಾದರೂ ಬೀಟ್ರೂಟ್ ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ಇದಕ್ಕೆ ನಾವು ಒಂದು ಕಿತ್ತಳೆ ಹಣ್ಣು ಕೂಡ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಬಹುದು. ಕಿತ್ತಳೆ ಹಣ್ಣಲ್ಲೂ ಕೂಡ ವಿಟಮಿನ್ C ಜಾಸ್ತಿ ಇರುತ್ತೆ. ಅದು ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ, ವೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಜ್ಯೂಸ್ ನೋಡಿದ್ರೇ ಕಲರ್ಫುಲ್ ಆಗಿರುತ್ತೆ, ಕುಡಿಬೇಕು ಅನಿಸುತ್ತೆ. ಬಟ್ ಬೀಟ್ರೂಟ್ದು ಸ್ವಲ್ಪ ಅದ್ರದ್ದು ಫ್ಲೇವರ್ ಎಲ್ರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಪುದೀನ ಹಾಕ್ಕೊಂಡು ಈ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಇದೊಂದು ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ಆರಾಮ್ಸೆ ಆಗಿ ಮಕ್ಕಳಿಂದ ಹಿಡಿದು ದೊಡ್ಡೋರ ಗಂಟ ಯಾವುದೇ ಭಯ ಇಲ್ಲದೆ ಕುಡಿಯೋವಂಥ ಜ್ಯೂಸ್ ಇದು. ಸೊ ಎಲ್ಲರೂ ಕಾಫಿ ಟೀ ಕುಡಿತಾ ಇದ್ದರೆ ಇವತ್ತೇ ನಿಲ್ಲಿಸ್ಬಿಟ್ಟು ಇವತ್ತಿಂದ ABC ಅಥವಾ GBC ಜ್ಯೂಸ್ ಯಾವುದಾದ್ರೂ ಸರಿ ಮಾಡಿಕೊಂಡು ಕುಡೀರಿ. ಇದೊಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ನಾವಂತೂ ಮನೇಲಿ ಡೈಲಿ ಜ್ಯೂಸ್ ಅಂದರೆ ABC ಅಥವಾ GBC ಅಥವಾ ಜಸ್ಟ್ ಇದೇನು ಇಲ್ಲ ಅಂತ ಅಂದ್ರೂ ಒಂದು ಲೋಟ ಬಿಸಿನೀರಿಗೆ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಅಥವಾ ಲೆಮನ್ ಜ್ಯೂಸ್ ಹಾಕ್ಕೊಂಡು ಕುಡಿಯೋ ಅಂಥ ಅಭ್ಯಾಸನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಮಕ್ಳಿಗೂ ಕೂಡ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದರೆ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಆನ್ ಮಾಡ್ಕೊಳ್ಳಿ. ಇದರಿಂದ
ನಾನು ಹಾಕೋ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಿ ಯು ಸೂನ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮಕ್ಕಳು ಕೂಡ ಈ ಜ್ಯೂಸನ್ನ ಎಷ್ಟು ಚೆನ್ನಾಗಿ ಕುಡಿತಾರೆ ಅಂದರೆ ಅವರಿಗೆ ನಾನು ಬೇರೆ ಇಬ್ಬರಿಗೂ ಒಂದೇ ಲೋಟ ಕೊಟ್ಟಿರಲ್ಲ, ಬೇರೆ ಬೇರೆ ಕೊಟ್ಟಿರ್ತೀನಿ. ಅವರು ಗ್ಲಾಸ್ ಲೋಟದಲ್ಲೇ ಕುಡಿಬೇಕು, ಅಂದರೆ ಗಾಜಿನ ಲೋಟದಲ್ಲೇ ಕುಡಿಬೇಕು ಅಂತ ಹೇಳಿ ಇಬ್ಬರೂ ಆ ಥರ ಕುಡಿತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.